ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಮ್ಗೊಬ್ರು ಪೊಲೀಸ್ ಆಫೀಸರ್ ಥಾಮಸ್ ನ ತೋರಿಸ್ತಾರೆ. ಇವತ್ತು ಥಾಮಸ್ ಇರೋ ಪೊಲೀಸ್ ಸ್ಟೇಷನ್ ಮೇಲೆ ರೈಡ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವನು ತನ್ನ ಪೊಲೀಸ್ ಸ್ಟೇಷನ್ ಗೆ ಬೇಗ ಬೇಗ ಹೋಗ್ತಾ ಇರ್ತಾನೆ. ಯಾಕೆಂದ್ರೆ ಇವನ್ ಲಾಕರ್ ಅಲ್ಲಿ ತುಂಬಾ ಹಣ ಇರುತ್ತೆ. ಆಗ ಇವನ್ಗೆ ಇವನ್ ಫ್ರೆಂಡ್ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಎಲ್ಲಿದ್ಯೋ ಬೇಗ ಬಾರೋ, ಬೇಗ ಕೀ ತಗೊಂಡ್ ಬಾರೋ, ನಾವ್ ಆದಷ್ಟು ಬೇಗ ಲಾಕರ್ ಅಲ್ಲಿರೋ ಹಣನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಾವು ಬಚಾವ್ ಆಗ್ತೀವಿ, ಇಲ್ಲಾಂದ್ರೆ ತಗ್ಲಾಕೊಂಡ್ಬಿಡ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ಸರಿ ಆಯ್ತು ಬೇಗ ಬರ್ತಾ ಇದೀನಿ ಅನ್ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ. ಆಗ ಥಾಮಸ್ಗೆ ತನ್ನ ತಂಗಿ ಫೋನ್ ಮಾಡ್ತಾಳೆ. ಫೋನ್ ಮಾಡ್ಬಿಟ್ಟು ಎಲ್ಲಿದೆ ಥಾಮಸ್, ಬೇಗ ಬಾ, ಈಗ ಆಲ್ರೆಡಿ ಮಮ್ಮಿನ ಕಾಫಿನಲ್ಲಿ ಮನಗಿಸಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಥಾಮಸ್ ನ ಮದರು ಸತ್ತೋಗ್ಬಿಟ್ಟಿರ್ತಾರೆ. ಅವ್ರನ್ನ ಫ್ಯೂನರಲ್ ಮಾಡೋದಕ್ಕೋಸ್ಕರ ಥಾಮಸ್ ಹೋಗ್ಬೇಕಾಗಿರುತ್ತೆ. ಆದ್ರೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿರೋದ್ರಿಂದ ಇವ್ನು ಪೊಲೀಸ್ ಸ್ಟೇಷನ್ ಹೋಗ್ತಾ ಇರ್ತಾನೆ. ಅವ್ನ ತಂಗಿ ಹತ್ರ ಆದಷ್ಟು ಬೇಗ ಬರ್ತೀನಿ, ಒಂದ್ ಚಿಕ್ಕ ಕೆಲಸ ಇದೆ ಅನ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಟ್ಟು ಇವನು ಪೊಲೀಸ್ ಸ್ಟೇಷನ್ ಹತ್ರ ಸ್ಪೀಡ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಸ್ಪೀಡ್ ಆಗಿ ಹೋಗ್ತಾ ಹೋಗ್ತಾ ಇವ್ನ ಕಾರ್ ಮುಂದಕ್ಕೆ ಒಂದು ಡಾಗ್ ಬಂದ್ಬಿಡುತ್ತೆ. ಅದನ್ನ ಕಾಪಾಡೋದಕ್ಕೋಸ್ಕರ ಸೈಡ್ ಎಳೆದು ಬಿಡ್ತಾನೆ. ಆ ಸೈಡ್ ಗೆಲ್ದಿರೋದ್ರಿಂದ ಗಾಡಿ ಕಂಟ್ರೋಲ್ ತಪ್ಪೋಗಿ ಯಾರಿಗೋ ಒಬ್ಬಂಗೆ ಗುದ್ದು ಬಿಡ್ತಾನೆ. ಮತ್ತೆ ಥಾಮಸ್ ಕಾರಿಂದ ಇಳ್ದು ಆಚೆ ಬಂದು ನೋಡಿದಾಗ ಆ ವ್ಯಕ್ತಿ ಸತ್ತೋಗ್ಬಿಟ್ಟಿರ್ತಾನೆ. ಮೊದ್ಲೇ ಇವನ್ಗೆ ಇಲ್ಲೊಂದು ಟೆನ್ಷನ್, ಇದ್ರಲ್ಲಿ ಬೇರೆ ಇದೊಂದ್ ಬೇರೆ ನನ್ ತಲೆಗ್ ಬಂತಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಂಡ್ ಕೂತಿರ್ಬೇಕಾದ್ರೆ ಇವನ ಹತ್ರ ಯಾವ್ದೋ ಪೊಲೀಸ್ ಕಾರ್ ಬರ್ತಾ ಇರುತ್ತೆ. ಇವನು ಗಾಬರಿಯಿಂದ ಏನ್ ಮಾಡೋದು ಅಂತ ಗೊತ್ತಾಗ್ದಲೆ ಆ ಡೆಡ್ ಬಾಡಿನ ತಗೊಂಡೋಗಿ ತನ್ನ ಕಾರ್ ಮುಂದಗಡೆ ಒಬ್ಬ ಚಿಕ್ಕೋತಾನೆ. ಇವನ್ ಪುಣ್ಯಕ್ಕೆ ಆ ಕಾರ್ ಹಂಗೆ ಟರ್ನ್ ನೋಡ್ಕೊಂಡ್ಬಿಡುತ್ತೆ. ಸೀನ್ ಕಟ್ ಆಗಿ ನಮ್ಗೆ ಮಾರ್ಕ್ ನ ತೋರಿಸ್ತಾರೆ. ಮಾರ್ಕ್ ಥಾಮಸ್ಗೆ ಬೆಸ್ಟ್ ಫ್ರೆಂಡ್, ಅಂದ್ರೆ ಬೆಸ್ಟ್ ಫ್ರೆಂಡ್ ಒಂಥರ ಅಣ್ಣ ತಮ್ಮದಿರ್ ತರ ಇರ್ತಾರೆ ಇಬ್ರು ಕೂಡ. ಮಾರ್ಕ್ ನಾಮಿ ಹತ್ರ ಎಲ್ಲಿ ಅವ್ನು ಥಾಮಸ್ ಬಂದ ಅಂತ ಕೇಳ್ತಾನೆ. ಆಗ ನಾಮಿ ಹೇಳ್ತಾಳೆ ಇಲ್ಲ ಫೋನ್ ಮಾಡಿದೀನಿ, ಇನ್ನೇನ್ ಬರ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಈ ಕಡೆ ಚೆಕಿಂಗ್ ಟೀಮ್ ಇವ್ರ ಸ್ಟೇಷನ್ ಹತ್ರ ಬಂದ್ಬಿಟ್ಟಿರ್ತಾರೆ. ಈಗ ಮಾರ್ಕ್ ಡಿಸೈಡ್ ಮಾಡ್ಕೋತಾನೆ, ಇನ್ನ ಇವನ್ನ ಕಾಯ್ದ್ರೆ ಆಗಲ್ಲ, ನಾವೇ ಹೋಗಿ ಆ ಲಾಕರ್ ಬೀಗನ ಹೊಡೆದು ಅದರಲ್ಲಿರೋ ಹಣನೆಲ್ಲ ತೆಗೆದ್ಬಿಡೋಣ ಅಂತ ಒಂದು ಬ್ಯಾಸ್ಕೆಟ್ ಬ್ಯಾಟ್ ನ ತಗೊಂಡು ಆ ಲಾಕರ್ ಹತ್ರ ಹೋಗ್ತಾನೆ. ಈ ಕಡೆ ಥಾಮಸ್ ಆ ಡೆಡ್ ಬಾಡಿನ ತನ್ನ ಕಾರ್ ಡಿಕ್ಕಿಯಲ್ಲಿ ಇಕ್ತಾ ಇರ್ತಾನೆ. ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಆ ಡೆಡ್ ಬಾಡಿ ಮಕ್ಕನ ಮೇಲೆ ಇವನ್ ಕೋಟ್ ನ ತೆಗೆದಿ ಆ ಡೆಡ್ ಬಾಡಿ ಮಕ್ಕನ ಮುಚ್ಚಿ ತನ್ನ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಿರ್ಬೇಕಾರೆ ಈ ಪೊಲೀಸ್ನವರು ಮುಂದೆ ರೋಡ್ ನ ಬ್ಲಾಕ್ ಮಾಡಿರ್ತಾರೆ. ಇವನಿಗೆ ಗೊತ್ತಾಗುತ್ತೆ ತನ್ನ ಪೊಲೀಸ್ ಬ್ಯಾಡ್ಜು ಆ ಕೋರ್ಟ್ ಅಲ್ಲೇ ಇದೆ ಅಂತ. ಆ ಕೋರ್ಟು ಆ ಡೆಡ್ ಬಾಡಿ ಮುಖದ ಮೇಲೆ ಇರುತ್ತೆ. ಈ ಕಡೆ ಮಾರ್ಕು ಥಾಮಸ್ ನ ಲಾಕರ್ ನ ಹೊಡೆದಾಕಿ ಅದರಲ್ಲಿರೋ ಹಣನೆಲ್ಲ ಎತ್ಕೋತಾನೆ. ಈ ಕಡೆ ಚೆಕ್ ಪೋಸ್ಟ್ ಪೊಲೀಸ್ ಅವರು ಥಾಮಸ್ ನ ಕೆಳಗಡೆ ಇಳಿಸ್ತಾರೆ. ಯಾಕೆಂದ್ರೆ ಇವನು ತನ್ನ ಬ್ಯಾಡ್ಜ್ ಕೂಡ ತೋರಿಸ್ತಿರ್ಲಿಲ್ಲ, ಮತ್ತೆ ಆ ಕಾರ್ ನ ಚೆಕ್ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ. ಈಗ ಪೊಲೀಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಪೊಲೀಸ್ ಅಲ್ಲಿಗೆ ಬರ್ತಾನೆ. ಆ ಪೊಲೀಸ್ ಹತ್ರ ನಾನು ಲೆಫ್ಟಿನೆಂಟ್ ಥಾಮಸ್, ನಾನೊಬ್ಬ ಕ್ರಿಮಿನಲ್ ಪೊಲೀಸ್ ಆಫೀಸರ್ ಅಂತ ಹೇಳ್ತಾನೆ. ಆ ಪೊಲೀಸ್ ಆಫೀಸರ್ ನಿಮ್ ಬ್ಯಾಡ್ಜ್ ಅಲ್ಲಿ ಅಂತ ಕೇಳಿದಾಗ ನಾನು ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ, ನಮ್ ತಾಯಿ ಡೆತ್ ಆಗಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಪೊಲೀಸ್ ಆಫೀಸರು ಹಾಸ್ಪಿಟಲ್ ರೋಡ್ ಇಲ್ಲಲ್ಲ ಸರ್ ಇರೋದು, ಆ ಕಡೆ ಇರೋದು ಅಂತ ಹೇಳ್ತಾ ಇರ್ತಾನೆ. ಇಷ್ಟ್ರ ಮಧ್ಯದಲ್ಲಿ ಇನ್ನೊಬ್ಬ ಪೊಲೀಸ್ ಆಫೀಸರ್ ಡಿಕ್ಕಿ ಓಪನ್ ಮಾಡಕ್ಕೆ ಹೋಗ್ತಾ ಇರ್ತಾನೆ. ಅವನ್ನ ಥಾಮಸ್ ತಡಿತಾನೆ. ಇದ್ರ ಮಧ್ಯೆ ಹೀಗೆ ಪೊಲೀಸ್ನವ್ರು ಇಬ್ರಿಗೂ ಕೂಡ ಜಗಳ ಆಗುತ್ತೆ. ಅದ್ರಲ್ಲಿ ಒಬ್ಬ ಪೊಲೀಸ್ನವರು ಪೆಪ್ಪರ್ ಸ್ಪ್ರೇ ತಗೊಂಡು ಥಾಮಸ್ ನ ಕಣ್ಣಿಗೆ ಹೊಡೆದು ಬಿಡ್ತಾನೆ. ಈ ಕಡೆ ನಾಮಿ ಮತ್ತೆ ಮಾರ್ಕ್ ಇಬ್ರು ಕೂಡ ಆ ಹಣನೆಲ್ಲ ಬಾತ್ರೂಮ್ ಹಾಕಿ ಫ್ಲಶ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಇವ್ರು ಸಿಗಾಕೊಂಬಾರ್ದು ಅಂತ. ಇಲ್ಲಿ ಚೆಕ್ ಪಾಯಿಂಟ್ ಅಲ್ಲಿ ಥಾಮಸ್ ನ ಕೂಡ ಬಿಡ್ತಾರೆ. ಯಾಕಂದ್ರೆ ಇವರು ಥಾಮಸ್ ನ ಬ್ಯಾಡ್ಜ್ ನಂಬರ್ ನ ನೋಡಿ ಇವನು ಪೊಲೀಸ್ ಆಫೀಸರ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವನ್ನ ಹೋಗೋದಕ್ಕೆ ಬಿಡ್ತಾರೆ. ಆಗ ಥಾಮಸ್ಗೆ ಮಾರ್ಕ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಇಲ್ಲಿ ಚೆಕಿಂಗ್ ಎಲ್ಲ ಕ್ಲಿಯರ್ ಆಗಿದೆ, ನೀನ್ ಇಲ್ಲಿಗೆ ಬರ್ಬೇಡ ಅಂತ ಹೇಳ್ತಾನೆ. ಆಗ ಥಾಮಸ್ ಮತ್ತೆ ತನ್ನ ಗಾಡಿನ ತಿರುಗಿಸ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗ್ತಾನೆ. ಹಾಗೆ ಅಲ್ಲಿ ಮುಂದೆ ಹೋಗಿ ಆ ಡೆಡ್ ಬಾಡಿಯಿಂದ ತನ್ನ ಕೋಟ್ ತಗೊಂಡು ಹಾಕೊಂಡು ಸೀದಾ ಹಾಸ್ಪಿಟಲ್ ಹತ್ರ ಹೋಗ್ತಾನೆ. ಥಾಮಸ್ ಹಾಸ್ಪಿಟಲ್ ಒಳಗಡೆ ಬರ್ತಾನೆ. ಇಲ್ಲಿ ಥಾಮಸ್ ನ ಮಗಳು ಕಾಯ್ತಾ ಇರ್ತಾಳೆ ಅವನಿಗೋಸ್ಕರ. ತನ್ನ ಮಗಳ ಹತ್ರ ಈಗ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಥಾಮಸ್ ನ ತಂಗಿ ಕೂಡ ಬರ್ತಾಳೆ. ಎಲ್ಲೋಗಿದೆ ನೀನು ಇಷ್ಟ ಗಂಟ ಅಂತ ಹೇಳಿ ಅವನ್ಗೆ ಒಂದು ಕ್ರಾಸ್ ನ ಕೊಡ್ತಾರೆ. ಮಮ್ಮಿ ಇರ್ಬೇಕಾದ್ರೆ ನನ್ಗೆ ಹೇಳಿದ್ರು ನಾನ್ ಫ್ಯೂನರಲ್ ಮಾಡ್ಬೇಕಾದ್ರೆ ಈ ಕ್ರಾಸ್ ನ ನನ್ ಜೊತೆಗೆ ಕಳಿಸ್ಕೊಡಿ ಅಂತ, ಅದಕ್ಕೋಸ್ಕರ ನೀನೀಗ ಹೋಗಿ ಕ್ರಾಸ್ ನ ಮಮ್ಮಿ ಫ್ಯೂನರಲ್ ಗೆ ಇಡು ಅಂತ ಹೇಳಿ ಥಾಮಸ್ಗೆ ಒಂದು ಕ್ರಾಸ್ ನ ಕೊಡ್ತಾಳೆ. ಈ ಕಡೆ ಚೆಕಿಂಗ್ ಪೊಲೀಸ್ನವರು ಆ ಸ್ಟೇಷನ್ ಎಲ್ಲ ಪೂರ್ತಿ ಚೆಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಎಣ್ಣೆ ಬಾಟಲ್ಸ್ ಗಳು ಸಿಗುತ್ತೆ. ಆ ಚೆಕ್ಕಿನ ಲೀಡರ್ ಹೇಳ್ತಾಳೆ ನಾವ್ ಇಲ್ಲಿರೋ ಎಲ್ಲಾ ಕಾರ್ಗಳನ್ನು ಚೆಕ್ ಮಾಡ್ಬೇಕು ಅಂತ. ಆಗ ಮಾರ್ಕ್ ಹೇಳ್ತಾನೆ ನಮ್ಮೊಬ್ರು ಪೊಲೀಸ್ ಆಫೀಸರ್ ತಾಯಿ ಡೆತ್ ಆಗಿದ್ರು, ಅವ್ರನ್ನ ನೋಡೋದಕ್ಕೆ ಥಾಮಸ್ ಕಾರ್ ತಗೊಂಡ್ ಹೋಗ್ಬಿಟ್ಟಿದ್ದಾನೆ, ಅದೇ ಬೇಜಾರಲ್ಲಿ ಸ್ವಲ್ಪ ನಾವು ಡ್ರಿಂಕ್ಸ್ ನ ಮಾಡ್ದೋ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಥಾಮಸ್ ತಮ್ಮ ತಾಯಿ ಇರೋ ಡೆಡ್ ಬಾಡಿ ಇರೋ ಜಾಗಕ್ಕೆ ಹತ್ರ ಬರ್ತಾನೆ. ಡಾಕ್ಟರ್ಸ್ ಕೂಡ ಇವನ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಇವನು ತನ್ನ ತಾಯಿ ಮಗನ ಕೊನೆ ಸರಿ ನೋಡ್ಕೊಂಡ್ಬಿಡ್ಲಿ ಅಂತ. ಥಾಮಸ್ ಕೂಡ ಆ ಕ್ರಾಸ್ ನ ಅಲ್ಲಿಕ್ಕಿ ಸ್ವಲ್ಪ ಫೀಲ್ ಮಾಡ್ಕೋತಾನೆ. ಮತ್ತೆ ಆ ಕಾಫಿನ್ ಬಾಕ್ಸ್ ನ ಮುಚ್ಚಿಬಿಡ್ತಾರೆ. ಥಾಮಸ್ಗೆ ಮಾರ್ಕ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಈಗ ಇವರು ಕಾರ್ನ ಚೆಕಿಂಗ್ ಮಾಡ್ತಾ ಇದ್ದಾರೆ ಕಣೋ, ನೀನಿರೋ ಜಾಗಕ್ಕೂ ಕೂಡ ಬಂದು ಚೆಕ್ ಮಾಡ್ಬೋದು, ಹುಷಾರಾಗಿರು ಅಂತ ಹೇಳ್ತಾನೆ. ಇವನ್ಗೆ ಇನ್ನೂ ಟೆನ್ಷನ್ ಆಗೋಗ್ಬಿಡುತ್ತೆ. ಏನಾರ ಇಲ್ಲಿಗೆ ಬಂದು ಅವ್ರೇನೋ ಚೆಕ್ ಮಾಡ್ಬಿಟ್ರೆ ತಗ್ಲಾಕೊಂಡ್ಬಿಡ್ತೀನಲ್ಲ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಆಗ ಇವನ್ಗೆ ವೆಂಟಿಲೇಟರ್ ಕಾಣುತ್ತೆ. ಇಲ್ಲಿ ಇವನ್ಗೆ ಒಂದು ಪ್ಲಾನ್ ಬರುತ್ತೆ. ಆ ಪ್ಲಾನ್ ನ ಸಕ್ಸಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇಲ್ಲಿ ಸಿಸಿ ಕ್ಯಾಮ್ರಾ ಇರುತ್ತೆ. ಆಗ ಥಾಮಸ್
ಒಂದು ಐಡಿಯಾನ ಉಪಯೋಗಿಸ್ತಾನೆ. ಆ ರೂಮ್ ಇಂದ ಆಚೆ ಬಂದು ಆ ವೆಂಟಿಲೇಟರ್ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ಕೊಂಡು ಅದರಿಂದ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಫಾಲೋ ಮಾಡ್ಕೊಂಡು ಆಚೆ ಹೋಗಿ ತನ್ನ ಕಾರ್ನ ತಗೊಂಡ್ಬಂದು ಆ ವೆಂಟಿಲೇಟರ್ ನ ಇಂಡ್ ಹತ್ರ ತಂದು ನಿಲ್ಸಿ ತನ್ನ ಮಗಳದು ಒಂದು ರಿಮೋಟ್ ಕಂಟ್ರೋಲ್ ಒಂದು ಟಾಯ್ ಇರುತ್ತೆ, ಅದಕ್ಕೆ ಹಗ್ಗನ ಆ ವೆಂಟಿಲೇಟರ್ ಒಳಗಡೆ ಹಾಕಿ ಮತ್ತೆ ಆ ಹಗ್ಗದ ಎಂಡು ತುದಿನು ಈ ಡೆಡ್ ಬಾಡಿ ಕಟ್ಟಿ ಆ ಡೆಡ್ ಬಾಡಿನ ಆ ವೆಂಟಿಲೇಟರ್ ಒಳಗಡೆ ಹಾಕ್ತಾನೆ. ಮತ್ತೆ ನೈಟ್ರೋಜನ್ ಗ್ಯಾಸ್ ತುಂಬಿರೋ ಒಂದು ಬಲೂನ್ ನ ತಗೊಂಡು ತನ್ನ ಮದರ್ ಡೆಡ್ ಬಾಡಿ ಹತ್ರ ಪುನಃ ಹೋಗ್ತಾನೆ. ತನ್ನ ಮದರ್ ಡೆಡ್ ಬಾಡಿ ಹತ್ರ ಬಂದ್ಬಿಟ್ಟು ಆ ಡಾಕ್ಟರ್ ಹತ್ರ ನಾನ್ ಸ್ವಲ್ಪ ಹೊತ್ತು ನಮ್ ತಾಯಿ ಜೊತೆ ಒಪ್ನೇ ಇರ್ಬೇಕು ಅಂತ ಕೇಳ್ಕೊತಾನೆ. ಆದ್ರೆ ಡಾಕ್ಟರ್ ಸಾರಿ ಸರ್ ಆತರ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಥಾಮಸ್ ಅವನ್ಗೆ ಸ್ವಲ್ಪ ಹಣ ಕೊಟ್ಬಿಟ್ಟು ನನ್ನ 10 ಗಂಟೆವರೆಗೂ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡಿ, ನಾನು ಒಬ್ನೇ ಸ್ವಲ್ಪ ನಮ್ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಡಾಕ್ಟರ್ ಈ ಬಲೂನ್ ಯಾರಿಗ್ ತಂದ್ರಿ ಅಂತ ಕೇಳ್ತಾನೆ. ಆಗ ಥಾಮಸ್ ಇದು ನನ್ನ ಮಗಳಿಗೋಸ್ಕರ ತಂದಿದ್ದು ಅಂತ ಹೇಳಿ ಅವನ್ನ ಕಳಿಸ್ಬಿಡ್ತಾನೆ. ಆ ಬಲೂನ್ ನ ಆ CCTV ಕ್ಯಾಮೆರಾ ಹತ್ರ ಬಿಡ್ತಾನೆ ಮತ್ತೆ ಡೋರ್ ನ ಲಾಕ್ ಮಾಡ್ಬಿಡ್ತಾನೆ. ಲಾಕ್ ಮಾಡಿ ಆ ವೆಂಟಿಲೇಟರ್ ಕೇಸ್ ನ ಓಪನ್ ಮಾಡಿ ತನ್ನ ಮಗಳು ಟಾಯ್ ನ ಆನ್ ಮಾಡ್ತಾನೆ. ಆದ್ರೆ ಥಾಮಸ್ ಗೊತ್ತಿರಲಿಲ್ಲ ಆ ಟಾಯ್ ಇಂದ ಗನ್ ನ ಶೂಟ್ ಮಾಡೋ ಸೌಂಡ್ ಬರುತ್ತೆ ಅಂತ. ಈ ಸೌಂಡ್ ನ ಒಬ್ಳು ನರ್ಸ್ ಕೇಳಿಸ್ಕೊಂಡ್ಬಿಡ್ತಾಳೆ. ಈ ಕಡೆ ಥಾಮಸ್ ತನ್ನ ಶೂಲೆಸ್ ನ ತಗೊಂಡು ತನ್ನ ಮದರ್ ಗೆ ಮುಚ್ಚಿದ್ರಲ್ಲ ಕಾಫಿನ್ ಬಾಕ್ಸ್ ನ ನಟ್ಗಳನ್ನೆಲ್ಲ ಓಪನ್ ಮಾಡ್ತಾ ಇರ್ತಾನೆ. ಈ ಕಡೆ ಆ ನರ್ಸು ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಅದನ್ನ ಫಾಲೋ ಮಾಡ್ಕೊಂಡು ಈ ಥಾಮಸ್ ರೂಮ್ ಹತ್ರ ಬರ್ತಾಳೆ. ಆದ್ರೆ ಈ ಥಾಮಸ್ ರೂಮ್ ಲಾಕ್ ಆಗಿರುತ್ತೆ. ಅಲ್ಲಿಗೆ ಇನ್ನೊಬ್ಳು ನರ್ಸ್ ಕೂಡ ಬರ್ತಾಳೆ. ಇದನ್ನ ನೋಡಿ ಥಾಮಸ್ ಆ ಟಾಯ್ ನ ಸೌಂಡ್ ನ ಸ್ಟಾಪ್ ಮಾಡ್ಬಿಡ್ತಾನೆ. ಈ ಕಡೆ ನರ್ಸ್ ಸೆಕ್ಯೂರಿಟಿ ಫೋನ್ ಮಾಡ್ಬಿಟ್ಟು ಏನಾಗಿದೆ ಅಂತ ಕೇಳ್ತಾನೆ. ಆಗ ಅವನು ಗೊತ್ತಿಲ್ಲ ಏನಾಗಿದೆ ಅಂತ, ನಾನ್ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ, ಅಷ್ಟ ಗಂಟೆ ಅಲ್ಲೇ ಇರಿ ಅಂತ ಇವನು ಹೇಳ್ತಾನೆ. ಆದ್ರೆ ನರ್ಸು ಏನೋ ನಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ, ಇದನ್ನ ಮಾಡ್ಕೊಂಡ್ ಕೂತಿರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇಬ್ರು. ಆ ವೆಂಟಿಲೇಟರ್ ಇಂದ ಡೆಡ್ ಬಾಡಿನ ಎಳ್ಕೊಂಡು ಇವನ್ ಮದರ್ ಇದ್ರಲ್ಲ ಕಾಫಿನ್ ಬಾಕ್ಸ್ ಅದನ್ನ ಓಪನ್ ಮಾಡ್ಬಿಟ್ಟು ಈ ಡೆಡ್ ಬಾಡಿನ ತನ್ನ ಮದರ್ ಡೆಡ್ ಬಾಡಿ ಒಳಗಡೆ ಹಾಕ್ಬಿಟ್ಟು ಅವ್ರ ಅಮ್ಮಂಗೆ ಸಾರಿ ಕೇಳ್ಬಿಟ್ಟು ಆ ಕಾಫಿನ್ ಬಾಕ್ಸ್ ನ ಮುಚ್ತಾ ಇರ್ತಾನೆ. ಇನ್ನೇನ್ 10 ಗಂಟೆ ಆಗ್ತಾ ಇರುತ್ತೆ. ಇವನು ಕೂಡ ಬೇಗ ಆ ಕಾಫಿನ್ ಬಾಕ್ಸ್ ನ ಮುಚ್ಚಿ ನಟ್ಟು ಬೋಟ್ಗಳನ್ನೆಲ್ಲ ಕ್ಲೀನ್ ಆಗಿ ಹಾಕ್ತಾ ಇರ್ತಾನೆ. ಈ ಕಡೆ ಡಾಕ್ಟರ್ ಕೂಡ ಆ ರೂಮ್ ಗೆ ಬರ್ತಾ ಇರ್ತಾರೆ. ಇವನು ಎಲ್ಲ ಮುಚ್ಚಿಬಿಟ್ಟು ಕೂತ್ಕೋತಾನೆ. ಫೋನ್ ಶಬ್ದ ಆಗ್ಬಿಡುತ್ತೆ. ಇವನಿಗೆ ಗೊತ್ತಾಗುತ್ತೆ ಈ ಫೋನು ಆ ವ್ಯಕ್ತಿದೆ ಅಂತ. ಆದ್ರೆ ಡಾಕ್ಟರ್ ಆ ರೂಮ್ ಒಳಗಡೆ ಬರೋ ಅಷ್ಟರಲ್ಲಿ ಆ ಮೊಬೈಲ್ ರಿಂಗ್ ಟೋನು ನಿಂತೋಗ್ಬಿಟ್ಟಿರುತ್ತೆ. ಡಾಕ್ಟರ್ ಒಳಗಡೆ ಬಂದು ನೋಡ್ತಾನೆ. ಇವನಿಗೆ ಗೊತ್ತಾಗುತ್ತೆ ಈ ಥಾಮಸ್ ಈ ಬಾಕ್ಸ್ ಅಲ್ಲಿ ಏನೋ ಒಂದ್ ಮಾಡೋನೆ ಅಂತ. ಆದ್ರೆ ಇವನೇನು ಹೇಳೋದಿಲ್ಲ, ಸುಮ್ನಾಗ್ತಾನೆ, ಇದೇನೋ ಕಾಮನ್ ಅನ್ಕೊಂಡು. ಥಾಮಸ್ ಆಚೆ ಹೋಗ್ತಾ ಇರ್ತಾನೆ. ಆಗ ಡಾಕ್ಟರ್ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ನಿಮ್ ಬಲೂನ್ ಬಿಟ್ಟೋಗಿತ್ತಾ ಇದೀರಾ ಸರ್, ತಗೊಂಡೋಗ್ರಿ ಅಂತ ಬಲೂನ್ ನ ಕೊಟ್ಟು ಕಳಿಸ್ತಾನೆ. ಮತ್ತೆ ಇದ್ರ ನಾಳೆ ಬೆಳಗ್ಗೆಗೆ ಇವ್ರ ಮಮ್ಮಿ ಡೆಡ್ ಬಾಡಿನ ಮಣ್ಣು ಮಾಡೋದಕ್ಕೋಸ್ಕರ ತಗೊಂಡ್ ಹೋಗ್ತಾ ಇರ್ತಾರೆ. ಆದ್ರೆ ಡ್ರೈವರ್ಗೂ ಕೂಡ ಫೋನ್ ರಿಂಗ್ ಆಗೋ ಶಬ್ದ ಕೇಳಿಸುತ್ತೆ. ಅವನು ಕೂಡ ಇಗ್ನೋರ್ ಮಾಡಿ ಸುಮ್ನಾಗ್ತಾನೆ. ಮತ್ತೆ ಇವರೆಲ್ಲ ಸೇರ್ಕೊಂಡು ಇವ್ರ ಮಮ್ಮಿನ ಫಿನ್ರಲ್ ನ ಕ್ಲೀನ್ ಆಗಿ ಮುಗಿಸ್ತಾರೆ. ಥಾಮಸ್ ತನ್ನ ಗಾಡಿನ ಕ್ಲೀನ್ ಆಗಿ ವಾಶ್ ಮಾಡಿಸ್ತಾನೆ. ಮತ್ತೆ ಸ್ಪೀಡ್ ಆಗಿ ಹೋಗಿ ಒಂದು ರಸ್ತೆ ಮಧ್ಯೆ ನಿಂತಿರೋ ಒಂದು ಪೊಲೀಸ್ ಗಾಡಿಗೆ ಗುದ್ದು ಬಿಡ್ತಾನೆ. ಯಾಕೆಂದ್ರೆ ಇವನು ಕಾರ್ ಗ್ಲಾಸ್ ಹೊಡೆದೋಗಿರುತ್ತೆ. ಏಂತಕ್ಕೆ ಹೊಡೆದೋಗಿತ್ತು ಅಂತ ಕೇಳಿದಾಗ ಇವನು ನಂಗೆ ಈ ತರ ಆಕ್ಸಿಡೆಂಟ್ ಆಯ್ತು ಅಂತ ಸುಳ್ಳು ಹೇಳೋದಕ್ಕೋಸ್ಕರ ಆ ಪೊಲೀಸ್ ಅವ್ರ ಗಾಡಿಗೆ ಗುದ್ದು ಬಿಡ್ತಾನೆ. ಆ ಪೊಲೀಸ್ ಅವ್ರು ಬಂದ್ಬಿಟ್ಟು ಏಂತಕ್ ನನ್ ಗಾಡಿ ಗುದ್ದಿದ್ಯಾ ಅಂತ ಕೇಳಿದಾಗ ನಾನು ಲೆಫ್ಟಿನೆಂಟ್ ಏಜೆಂಟ್, ಗಾಡಿನ ಈ ತರ ರಸ್ತೆ ಮಧ್ಯೆ ನಿಲ್ಸಬಾರ್ದು ಅಂತ. ಈ ಕಡೆ ಥಾಮಸ್ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ. ಅಲ್ಲಿ ಮಾರ್ಕು ನಿನ್ ಲಾಕರ್ ಓಪನ್ ಮಾಡಿದಾಗ ತುಂಬಾ ಹಣ ಸಿಕ್ತು, ಅದನ್ನೆಲ್ಲ ನಾವು ಫ್ಲಶ್ ಮಾಡ್ಬಿಟ್ಟು ಅಂತ ಹೇಳಿದಾಗ ಥ್ಯಾಂಕ್ಸ್ ಕಣೋ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾನೆ. ಆಗ ಮಾರ್ಕು ಇಷ್ಟೊಂದು ಹಣ ನಿನ್ ಹತ್ರ ಇಲ್ಲಿಂದ ಬಂತು ಅಂತ ಕೇಳ್ತಾನೆ. ಆಗ ಥಾಮಸ್ ನೀನು ಕೂಡ ತುಂಬಾ ಕಾಸನ್ನ ಖರ್ಚು ಮಾಡ್ತೀಯಾ, ನಾನು ಏನಾರ ಕೇಳ್ತೀನ ನಿನ್ನ, ಇಲ್ಲ ತಾನೆ ಅಂತ ಇಬ್ರು ಕೂಡ ಹೀಗೆ ಮಾತಾಡ್ತಿರ್ಬೇಕಾರೆ ಆಗ ಅಲ್ಲಿಗೆ ನಾಮಿ ಬರ್ತಾಳೆ. ನಾಮಿ ಬಂದ್ಬಿಟ್ಟು ನಾವು ಒಂದ್ ಜಾಗದ ಮೇಲೆ ರೈಡ್ ಮಾಡಕ್ ಹೋಗ್ಬೇಕು ಅಂತ ಹೇಳ್ತಾಳೆ. ಇವ್ರು ಕೂಡ ಆ ಜಾಗದ ಮೇಲೆ ರೈಡ್ ಮಾಡೋದಕ್ಕೋಸ್ಕರ ಗನ್ಗಳನ್ನ ತಗೋತಿರ್ಬೇಕಾರೆ ಇವ್ರಿಗೆ ಒಂದು ಹೊಸದಾಗಿ ಕಂಡಿಡ್ದಿರೋ ಒಂದು ಬಾಂಬ್ ಸಿಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಬ್ಲೂಟೂತ್ ಇಂದನೂ ಬ್ಲಾಸ್ಟ್ ಆಗುತ್ತೆ, ಮತ್ತೆ ರಿಮೋಟ್ ಕಂಟ್ರೋಲ್ ಇಂದನೂ ಕೂಡ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಇವ್ರಿಗೆ ಆಫೀಸರ್ ವ್ಯಾಪರ್ ಇವ್ರಿಗೆ ಡ್ಯಾನಿಯಲ್ ವಾರ್ಸೆಲ್ ಬಗ್ಗೆ ಹೇಳ್ತಾನೆ. ಇವನೊಬ್ಬ ಡ್ರಗ್ ನ ಸಪ್ಲೈಯರ್, ಇವನ್ನ ಹಿಡಿಲೇಬೇಕು ಅಂತ ನಮ್ಗೊಂದು ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾ ಇರ್ತಾನೆ. ಥಾಮಸ್ಗೆ ಗೊತ್ತಾಗುತ್ತೆ ಇವನು ಕಾರ್ನ ಗುದ್ದಿಸಿ ಸಾಯಿಸಿದ್ನಲ್ಲ ಅವನೇ ಇವನು ಅಂತ. ಈಗ ಇವರು ಬಾರ್ಸಿಲ ಅಡ್ಡಾನ ರೈಡ್ ಮಾಡೋದಕ್ಕೋಸ್ಕರ ಹೋಗ್ತಾರೆ. ಅಲ್ಲಿ ಹೋಗಿ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಇವ್ರಿಗೆ ಬಾರ್ಸಿಲ ಸಿಗೋದಿಲ್ಲ. ಇಲ್ಲಿ ಥಾಮಸ್ಗೆ ಬಾರ್ಸಿಲ ಒಂದು ಡಾಗ್ ಸಿಗುತ್ತೆ. ಆ ಡಾಗ್ ನ ಫಾಲೋ ಮಾಡ್ಕೊಂಡು ಹಿಂದೆ ಹೋದಾಗ ಆ ಡಾಗ್ ಇವನ್ ಆಕ್ಸಿಡೆಂಟ್ ಮಾಡಿದ್ನಲ್ಲ ಆ ರೋಡಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿ ಥಾಮಸ್ ಕೂಡ ನೋಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಬಂದ್ಬಿಟ್ಟು ನೆನ್ನೆ ನೈಟ್ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಯಾರು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಇರಬೇಕು, ಇಲ್ಲೊಂದು CCTV ಕ್ಯಾಮ್ರಾ ಇದೆ, ಅದನ್ನ ಚೆಕ್ ಮಾಡ್ತೀನಿ, ಅದರಿಂದ ನಮಗೆ ಗೊತ್ತಾಗುತ್ತೆ ಯಾರು ಆಕ್ಸಿಡೆಂಟ್ ಮಾಡಿದವರು ಅಂತ. ಮಾರ್ಕೋ ಕೂಡ ಹೌದು, ಇದರಿಂದ ನಮ್ಗೇನು ಸ್ವಲ್ಪ ಯೂಸ್ ಆಗ್ಬೋದು ಅಂದ್ಬಿಟ್ಟು ಇವತ್ ನೈಟ್ ನಾವ್ ಅದನ್ನ ಚೆಕ್ ಮಾಡಕ್ ಹೋಗೋಣ ಅನ್ಬಿಟ್ಟು ಹೇಳ್ತಾನೆ. ಮತ್ತೆ ಇವ್ರೀಗ ಆ CCTV ನ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಬರೀ ಕಾರ್ ಮಾತ್ರ ಕಾಣುತ್ತೆ, ಆದ್ರೆ ನಂಬರ್ ಪ್ಲೇಟ್ ಕಾಣೋದಿಲ್ಲ. ಥಾಮಸ್ ಕೂಡ ಹಬ್ಬ ಸದ್ಯ ಅನ್ಕೊಂಡು ಇವನ್ ಪಾಡಿಗೆ ಇವನು ಗನ್ ಶೂಟ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆಗ ಥಾಮಸ್ಗೆ ಲ್ಯಾಂಡ್ ಲೈನ್ ಕಡೆಯಿಂದ ಒಂದು ಫೋನ್ ಬರುತ್ತೆ. ಇವನು ಕೂಡ ಎತ್ತಿ ಮಾತಾಡಿದಾಗ ನಮಸ್ಕಾರ ಥಾಮಸ್, ನಾನೊಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು, ಅವ್ನ್ ಬೇರೆ ಯಾರು ಅಲ್ಲ, ನೀವು ಹುಡುಕ್ತಾ ಇದ್ದೀರಲ್ಲ, ಅವನ ಹೆಸರು ಡ್ಯಾನಿಯಲ್ ಬಾರ್ಜೆಲೋ. ಹೇಳು ಥಾಮಸ್,
ನೀನ್ ಅವ್ನ ಡೆಡ್ ಬಾಡಿನ ಡೆಕ್ಕಿಗೆ ಹಾಕೊಂಡು ತಗೊಂಡೋಗಿ ಏನ್ ಮಾಡ್ದೆ ಅಂತ ಕೇಳಿದಾಗ ಇವನೇ ಒಂದ್ ನಿಮಿಷ ದಂಗಾಗಿ ಹೋಗ್ಬಿಡ್ತಾನೆ. ಗಾಬರಿಯಿಂದ ಫೋನ್ ನ ಅಲ್ಲೇ ಇಟ್ಬಿಡ್ತಾನೆ. ಮತ್ತೆ ಥಾಮಸ್ ಫೋನ್ಗೆ ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ, ಆದ್ರೆ ಅವನು ಫೋನ್ ಎತ್ತೋದಿಲ್ಲ. ಆಗ ಅವ್ನ ಪಕ್ಕದಲ್ಲಿ ಇದ್ದ ನಾಮಿ ಫೋನ್ಗೆ ಫೋನ್ ಬರುತ್ತೆ. ಅವಳು ಕೂಡ ಫೋನ್ ಎತ್ತಿ ಯಾರು ಅಂತ ಕೇಳಿದಾಗ ಅನ್ನೋನ್ ಪರ್ಸನ್ ನಿನ್ ಪಕ್ಕ ನಿಂತನಲ್ಲ ಆ ಬೋರ್ಡ್ಗೆ ನನ್ ಫೋನ್ ಎತ್ತ ಕೇಳು ಅಂತ ಹೇಳ್ತಾನೆ. ಮತ್ತೆ ಥಾಮಸ್ಗೆ ಫೋನ್ ಬಂದಾಗ ಆ ಫೋನ್ ನ ಎತ್ತುತ್ತಾನೆ. ಎತ್ಬಿಟ್ಟು ಅನ್ನೋನ್ ಪರ್ಸನ್ ಮಾತಾಡ್ತಾನೆ, ನನಗ್ ಗೊತ್ತು ನೀನು ಡ್ಯಾನಿಯಲ್ ವಾಜರ್ ನ ನೀನು ಸಾಯಿಸಿದ್ಯಾ ಅಂತ, ಆದ್ರೆ ಈಗ ಒಳ್ಳೆ ನಂಗೋಕೆ ಟ್ರೈ ಮಾಡ್ಬೇಡ. ಥಾಮಸ್ ನನ್ಗೆ ಯಾರವನು ಯಾರು ಗೊತ್ತಿಲ್ಲ ನನ್ಗೆ ಅನ್ಬಿಟ್ಟು ಫೋನ್ ನ ಕಟ್ ಮಾಡೋಕ್ ಹೋಗ್ತಿರ್ಬೇಕಾದ್ರೆ ಅನ್ನೋನ್ ಪರ್ಸನ್ ನೀನೇನಾದ್ರೂ ಫೋನ್ ನ ಕಟ್ ಮಾಡಿದ್ರೆ ನೀನು ಡ್ಯಾನಿಯಲ್ ಬಾರ್ಜರ್ ನ ಎಲ್ಲಿ ಸಾಯಿಸಿ ಊತಾಕಿದ್ಯಾ ಅನ್ಬಿಟ್ಟು ನಾನು ಪೊಲೀಸ್ನವ್ರಿಗೆ ಹಾಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ನಿಂಗೆ ಸ್ವಲ್ಪ ಬಿಟ್ಕೊಂಡು ನಾನು ಫೋನ್ ಮಾಡ್ತೀನಿ ಅನ್ಬಿಟ್ಟು ಆ ಫೋನ್ ನ ಕಟ್ ಮಾಡ್ತಾನೆ. ಆಗ ಕೆಲವು ಜನರು ಕಾರಲ್ಲಿ ಇವನ್ನ ಅಟ್ಯಾಕ್ ಮಾಡೋದಕ್ ನೋಡ್ತಾರೆ. ಇವನು ಕೂಡ ಅದರಿಂದ ತಪ್ಪಿಸ್ಕೋತಾನೆ. ಮತ್ತೆ ಅವರು ಮೊಬೈಲ್ ನ ತೋರಿಸಿ ನೆಕ್ಸ್ಟ್ ಟೈಮ್ ಇಂದ ಮೊದಲನೇ ರಿಂಗ್ ಅಲ್ಲೇ ಫೋನ್ ಎತ್ತಿದ್ರೆ ಸರಿ ಅಂತ ಒಂಥರ ಸಿಗ್ನಲ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಥಾಮಸ್ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆ ಹೋಗೋಣಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಇವನ್ ಫ್ರೆಂಡ್ ಮಾರ್ಕ್ ಬಂದ್ಬಿಡ್ತಾನೆ. ಇದರಿಂದ ಇವನು ಅವ್ರನ್ನ ಫಾಲೋ ಮಾಡೋದಿಲ್ಲ. ಮಾರ್ಕ್ ಹೋದ್ಮೇಲೆ ಥಾಮಸ್ಗೆ ಪುನಃ ಫೋನ್ ಬರುತ್ತೆ. ಫೋನ್ ಎತ್ತಿ ಮಾತಾಡಿದಾಗ ಥಾಮಸ್ ಅವನ್ಗೆ ಒಂದ್ ಕ್ವಶನ್ ಕೇಳ್ತಾನೆ. ನೈಟ್ ನಾನು ಅವ್ನ ಡೆಡ್ ಬಾಡಿನ ಊತಾಕ್ತಿರ್ಬೇಕಾದ್ರೆ ನೀನ್ ಹೆಂಗೆ ನನ್ನ ನೋಡ್ದೆ ಅಂತ ಕೇಳಿದಾಗ ಅನ್ನೋನ್ ಪರ್ಸನ್ ನನಗೆ ನೈಟ್ ಹೊತ್ತು ಕ್ಲಿಯರ್ ಆಗಿ ಕಾಣುತ್ತೆ ಕಾಣು ಅಂತ ಹೇಳ್ತಾನೆ. ಆಗ ಥಾಮಸ್ ಆ ಅನ್ನೋನ್ ಪರ್ಸನ್ ಬೈತಾ, ಲೈ ನಿನ್ಗೆ ಏನೋ ಗೊತ್ತಿಲ್ವಲ್ಲ ಇದ್ರ ಬಗ್ಗೆ, ಸುಮ್ನೆ ನಾನು ಎದುರಿಸಕ್ ನೋಡ್ತಾ ಇದ್ಯಾ, ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ, ಅದೇನ್ ಮಾಡ್ಕೋತೀಯಾ ಮಾಡ್ಕೋ ಹೋಗಲೆ ಅನ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಮತ್ತೆ ಥಾಮಸ್ ಸೆಕ್ಯೂರಿಟಿಗೆ ಫೋನ್ ಮಾಡ್ಬಿಟ್ಟು ಇವತ್ತ ಸ್ಟೇಷನ್ ಒಳಗಡೆ ಯಾವ್ದೇ ಗಾಡಿ ಬಂದ್ರು ಆ ಗಾಡಿ ನಂಬರ್ ನನಗೆ ಬೇಕು ಅಂತ ಕೇಳ್ತಾ ಇರ್ಬೇಕಾದ್ರೆ ಮತ್ತೆ ಅನ್ನೋನ್ ಪರ್ಸನ್ ಇಂದ ಫೋನ್ ಬರುತ್ತೆ. ಮತ್ತೆ ಫೋನ್ ಎತ್ತೋದಿಲ್ಲ. ಆಗ ಅನ್ನೋನ್ ಪರ್ಸನ್ ಹುರಿದೋಗಿ ಆ ಅನ್ನೋನ್ ಪರ್ಸನ್ ಇವನ ಹತ್ರ ಬರ್ತಾನೆ. ಬಂದ್ಬಿಟ್ಟು ನನ್ ಫೋನ್ ಯಾಕೋ ಎತ್ತುತ್ತಿಲ್ಲ ಅಂತ ಮಕ್ಕದ ಮೇಲೆ ಹೊಡಿತಾನೆ. ಆಗ ನಮಗೆ ಗೊತ್ತಾಗುತ್ತೆ ಇವ್ನ್ ಬೇರೆ ಯಾರು ಅಲ್ಲ, ಕಮಿಷನರ್ ವಿಲಿಯಂ ಅಂತ. ಎಂತಕ್ ಸರ್ ಇವ್ನ್ ಹೊಡಿತಾ ಇದ್ದೀರ ಅಂತ ಎಲ್ಲಾರು ಕೇಳಿದಾಗ, ಸಾರಿ ಕಣೋ ನಾನ್ ನಿನ್ನ ಕಳ್ಳ ಅನ್ಕೊಂಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಆ ಟಾಯ್ಲೆಟ್ ರೂಮ್ ಹೋಗ್ತಾನೆ. ಥಾಮಸ್ ಕೂಡ ಆ ಟಾಯ್ಲೆಟ್ ರೂಮ್ ಒಳಗಡೆ ಹೋಗ್ತಾನೆ. ಹೋಗಿ ಕಮಿಷನರ್ ಹತ್ರ ಏನೋ ಬೇಕು ನಿನಗೆ ಅಂತ ಕೇಳಿದಾಗ ಆಗ ಕಮಿಷನರ್ ಹೇಳ್ತಾನೆ, ನನ್ಗೆ ಬಾರ್ಸಿಲೋನ ಡೆಡ್ ಬಾಡಿ ಬೇಕು ಅಂತ. ಆಗ ಥಾಮಸ್ ಯಾರು ಆ ಬಾರ್ಸಿಲ್ಲ ನನಗೆ ಗೊತ್ತಿಲ್ಲ ಅನ್ಬಿಟ್ಟು ತನ್ನಲ್ಲಿರೋ ಟೆನ್ಷನ್ ಎಲ್ಲ ತಗೊಂಡು ಆ ಕಮಿಷನರ್ಗೆ ಸರಿಯಾಗಿ ಹೊಡಿತಾನೆ. ಕಮಿಷನರ್ ಏನ್ ಸುಮ್ನೆನಾ, ಥಾಮಸ್ಗೆ ಸರಿಯಾಗಿ ಹೊಡಿತಾನೆ. ಲಾಸ್ಟ್ ಅಲ್ಲಿ ಈ ಕಮಿಷನರ್ ಹತ್ರ ಒದೆ ತಿಂದಾದ್ಮೇಲೆ ಸರಿ ಆಯ್ತು ನಿನಗೆ ನಾನು ಅವ್ನ ಡೆಡ್ ಬಾಡಿನ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ತಾನೆ. ಕಮಿಷನರ್ ಕೂಡ ಸರಿ ನಾನು ನಿನ್ಗೆ ನೈಟ್ ಫೋನ್ ಮಾಡ್ತೀನಿ, ಅವಾಗ ನಾನು ಹೇಳಿ ಜಗಕ್ ತಗೊಂಬ ಅಂತ ಹೇಳ್ತಾನೆ. ಸಂಜೆ ಆಗ್ತಿದ್ದಂಗೆ ಥಾಮಸ್ ಆ ಡೆಡ್ ಬಾಡಿನ ತರೋದಕ್ಕೋಸ್ಕರ ಮಶಾಣದ ಒಳಗಡೆ ಹೋಗ್ತಾನೆ. ತನ್ನ ಮದರ್ನ ಸಮಾಧಿನ ಓಪನ್ ಮಾಡಿ ಆ ಡೆಡ್ ಬಾಡಿನ ಆಚೆ ತೆಗಿತಾನೆ. ಆಚೆ ತೆಗೆದ್ಬಿಟ್ಟು ಈ ಕಮಿಷನರ್ ಯಾಕೆ ಈ ಡೆಡ್ ಬಾಡಿ ಇಂದ ಬಿದ್ದಿದ್ದಾನೆ, ಏನಾರ ಒಂದು ರೀಸನ್ ಇರ್ಬೇಕಲ್ಲ ಅನ್ಬಿಟ್ಟು ಆ ಡೆಡ್ ಬಾಡಿನ ಹುಡುಕ್ತಾನೆ, ಏನಾದ್ರು ಸ್ವಲ್ಪ ಸಿಗುತ್ತ ಅಂತ. ಆಗ ಅವನ್ಗೆ ಒಂದು ಫೋನ್ ಸಿಗುತ್ತೆ. ಆಗ ಥಾಮಸ್ ನೋಡ್ತಾನೆ ಬಾರ್ಸಿಲೋನ ಯಾರೋ ಶೂಟ್ ಮಾಡಿರ್ತಾರೆ, ಅದರಿಂದ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಇವನು ಸ್ವಲ್ಪ ಖುಷಿ ಆಗುತ್ತೆ, ಇವನ ನಾನ್ ಸಾಯಿಸಿಲ್ವಲ್ಲ ಅನ್ಬಿಟ್ಟು. ಮತ್ತೆ ಥಾಮಸ್ ಈ ಬಾರ್ಸಿಲೋ ಅಡ್ಡ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಸ್ವಲ್ಪ ಹುಡುಕಾಡ್ತಾ ಇರ್ತಾನೆ. ಹಾಗೆ ಅಲ್ಲಿ ಈ ಬಾರ್ಸಿಲೋ ಮೊಬೈಲ್ ನ ಚಾರ್ಜ್ ಹಾಕ್ತಾನೆ. ಹೀಗೆ ಸ್ವಲ್ಪ ಹುಡುಕ್ತಿರ್ಬೇಕಾದ್ರೆ ಇವನ್ಗೆ ಒಂದು ಕಾರ್ಡ್ ಸಿಗುತ್ತೆ. ಅದ್ರೊಳಗಡೆ ಸೆಕ್ಯೂರಿಟಿ ಸೇಫ್ ಸರ್ವಿಸ್ ನ ಒಂದು ಅಡ್ರೆಸ್ ಇರುತ್ತೆ. ಆಗ ಬಾರ್ಸಿಲೋ ಫೋನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ನೆತ್ತಿ ಇವನು ಯಾರು ಮಾತಾಡ್ತಿದ್ದೀರ ಅಂತ ಕೇಳಿದಾಗ ಆ ಕಡೆಯಿಂದ ಮೋಯಿನ್ ಹೋಗಿ ಫೋನ್ ಮಾಡಿರ್ತಾನೆ. ಇವನು ಬಾರ್ಸೆಲ್ ನ ಫ್ರೆಂಡ್ ಆಗಿರ್ತಾನೆ. ಮೋಯಿನು ಇನ್ನು ಬದುಕಿದ್ಯಾ, ಕಮಿಷನರ್ ನಿನ್ನ ಸಾಯಿಸ್ಬಿಟ್ಟ ಅನ್ಕೊಂಡು ನಾನು ನಿನ್ನ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಮಾರ್ಕೋಗೆ ಗೊತ್ತಾಗುತ್ತೆ ಥಾಮಸ್ ಓವರ್ ಸ್ಪೀಡ್ ಆಗಿ ಹೋಗಿ ಆ ವ್ಯಕ್ತಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿರ್ಬೇಕು ಅಂತ ಮಾರ್ಕೋಗೆ ಈ ವಿಷಯ ಗೊತ್ತಾಗುತ್ತೆ. ಥಾಮಸ್ ಬಾರ್ಸಿಲೋ ಫ್ರೆಂಡ್ ವಾಕಿನ ಹುಡುಕ್ಬಿಡ್ತಾನೆ. ಹುಡುಕಿ ಅವನಿಗೆ ಸರಿಯಾಗಿ ಹೊಡೆದು ಕಮಿಷನರ್ ಯಾಕೆ ಈ ವಾರ್ಜಿಲೋ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಈ ಮಿಷಿನ್ ಒಳಗೆ ಹಾಕಿ ನಿನ್ನ ತಿರುಗಿಸಿ ನಿನ್ನ ಸಾಯಿಸೇ ಬಿಡ್ತೀನಿ ಅಂತ ಎದುರಿಸ್ತಿರ್ಬೇಕಾದ್ರೆ ಆಗ ಅವನು ಹೇಳ್ತಾನೆ ಕಮಿಷನರ್ ಒಂದು ಸೀಕ್ರೆಟ್ ರೂಮ್ ನ ಕೀನ ಹುಡುಕ್ತಾ ಇದ್ದಾನೆ. ಆ ರೂಮ್ ಒಳಗಡೆ ಡ್ರಗ್ಸ್ ನ ಮಾರಿ ಬಂದಿರೋ ತುಂಬಾ ದುಡ್ಡಿದೆ. ಕಮಿಷನರ್ ತನ್ನ ಪೊಸಿಷನ್ ನ ಮಿಸ್ಯೂಸ್ ಮಾಡ್ಕೊಂತಾ ಇದ್ದ. ಕಮಿಷನರ್ ರೈಡ್ ಮಾಡಿರೋ ಟೈಮ್ ಅಲ್ಲಿ ಸಿಕ್ಕ ಡ್ರಗ್ಸ್ ನ ಅರ್ಧ ಭಾಗನ ಕಮಿಷನರ್ ಇಟ್ಕೊಂಡ್ಬಿಡ್ತಿದ್ದ. ಆ ಡ್ರಗ್ಸ್ ನ ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿ ಅದನ್ನ ಪ್ರೈವೇಟ್ ಪಬ್ ಗಳಲ್ಲಿ ಸಪ್ಲೈ ಮಾಡ್ತಿದ್ದ. ಇದರಿಂದ ಈ ಜನರಿಗೆ ಈ ಎಣ್ಣೆ ಡ್ರಗ್ಸ್ ನ ಅಡಿಕ್ಟ್ ಆಗೋಯ್ತು. ಈ ದಂಧೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಕಮಿಷನರ್ ಎಕ್ಸ್ಪ್ಲೋರ್ ಮಾಡ್ತಿದ್ದ. ಇದರಿಂದ ತುಂಬಾ ಸಂಪಾದಿಸ್ತಿದ್ದ. ಆಗ ಡ್ಯಾನಿಯಲ್ಗೆ ಒಂದು ಐಡಿಯಾ ಬರುತ್ತೆ, ಇನ್ನೂ ಜಾಸ್ತಿ ದುಡ್ಡಿಗೆ ನಾವು ಬೇರೆಯವರಿಗೆ ಮಾರಬಹುದು ಅಂದ್ಬಿಟ್ಟು ಆ ಡ್ರಗ್ಸ್ ನೆಲ್ಲ ಇನ್ನೊಬ್ಬಂಗೆ ಬೇರೆಯವನಿಗೆ ಮಾರ್ಬಿಟ್ಟ. ಇದರಿಂದ ಡ್ಯಾನಿಯಲ್ಗೆ ತುಂಬಾ ದುಡ್ಡು ಬಂತು. ಆ ದುಡ್ಡನ್ನೆಲ್ಲ ಒಂದು ಲಾಕರ್ ಅಲ್ಲಿ ಇಟ್ಬಿಟ್ಟ. ಆ ಕೀನೇ ಈಗ ಕಮಿಷನರ್ ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾನೆ. ಓ ಇದಾ ವಿಷಯ ಅನ್ಬಿಟ್ಟು ಥಾಮಸ್ ಆ ಡೆಡ್ ಬಾಡಿನ ಪುನಃ ಚೆಕ್ ಮಾಡೋದಕ್ಕೆ ಹೋಗ್ತಾನೆ. ಹೋಗಿ ಆ ಡೆಡ್ ಬಾಡಿನ ಚೆಕ್ ಮಾಡ್ತಿರ್ಬೇಕಾದ್ರೆ ಅವನ್ಗೆ ಆ ಕೀ ಕೂಡ ಸಿಗುತ್ತೆ. ಆಗ ಅಲ್ಲಿಗೆ ಮಾರ್ಕ್ ಬಂದ್ಬಿಡ್ತಾನೆ. ಮಾರ್ಕ್ ಬಂದ್ಬಿಟ್ಟು ಒಂದು
ಹಿಟ್ ಅಂಡ್ ರನ್ ಕೇಸ್ ನ ಹಾಕಿ ಒಂದು ಕೇಸ್ ನಲ್ಲಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಥಾಮಸ್ಗೆ ಬೈತಾ ಇರ್ತಾನೆ, ನೀನ್ ಈ ತರ ಮಾಡಿದ್ರೆ ನಿನ್ ಮಗಳು ಮತ್ತೆ ನಿನ್ ಫ್ಯಾಮಿಲಿನೆಲ್ಲ ಯಾರು ನೋಡ್ಕೋತಾರೆ, ನಿನಗೆ ಜೈಲ್ 20 ವರ್ಷ ಆದ್ರೆ ನಿನ್ ಮಗಳು ಸ್ಥಿತಿಯನ್ನು ಯೋಚನೆ ಮಾಡಿದ್ಯಾ. ಅವನ್ಗೆ ಹಾಗೆ ಬೈಕೊಂಡು ಹಾಗೆ ಮತ್ತೆ ಮಾರ್ಕ್ ಆ ಕಾರ್ನ ತಗೊಂಡ್ಬಂದು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಲ್ಲಿಸ್ಬಿಟ್ಟು ಥಾಮಸ್ ಮೇಲಿರೋ ಒಂದು ಕೇಸ್ ನ ಫೈಲ್ ನ ಹರಿದಾಕ್ಬಿಟ್ಟು ಅವ್ನ್ಗೆ ಹೇಳ್ತಾನೆ, ಇನ್ಮೇಲೆ ನಾವು ಯಾವ್ದೇ ರೀತಿ ಕೆಟ್ಟ ಕೆಲಸ ಮಾಡೋದ್ ಬೇಡ, ನನ್ ಪಾಡಿ ನಾವು ಇನ್ಮೇಲೆ ಜೀವನ ಮಾಡ್ಕೊಂಡು ಕರೆಕ್ಟ್ ಆಗಿರೋಣ ಅಂತ ಹೇಳಿ ಥಾಮಸ್ ನ ಲಾಕ್ ಮಾಡಿರೋ ಕೋಳನ ಓಪನ್ ಮಾಡ್ತಾನೆ. ಆಗ ಅವನ್ಗೆ ಕಮಿಷನರ್ ಫೋನ್ ಬರುತ್ತೆ. ಫೋನ್ ಮಾತಾಡಿದಾಗ ಆ ಕಾರಿಂದ ಇಳಿದು ಮುಂದೆ ಬಂದ್ಬಿಟ್ಟು ಮಾತಾಡು ಅಂತ ಹೇಳ್ತಾನೆ. ಇವನು ಕೂಡ ಕಾರಿಂದ ಇಳಿದು ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಾರ್ ಮೇಲೆ ಒಂದು ದೊಡ್ಡ ಕಂಟೈನರ್ ಬಂದ್ ಬಿದ್ದು ಹೋಗ್ಬಿಡುತ್ತೆ. ಅಷ್ಟೇ, ಮಾರ್ಕ್ ಒಳಗಡೆ ಇರ್ತಾನೆ, ಅವನು ಚಟ್ನಿ ಆಗಿ ಹೋಗ್ಬಿಟ್ಟಿರ್ತಾನೆ. ಥಾಮಸ್ ಮಾರ್ಕ್ ಗೆ ಏನಾದ್ರೂ ಹೇಳ್ಬಿಡ್ತಾನೆ ಅಂದ್ಬಿಟ್ಟು ಮಾರ್ಕ್ ನ ಕಮಿಷನರ್ ಸಾಯಿಸ್ಬಿಟ್ಟಿರ್ತಾನೆ. ತನ್ನ ಫ್ರೆಂಡ್ ಸತ್ತೋಗಿರೋದ್ ನೋಡಿ ಇವನಿಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಇದರಿಂದ ಕಮಿಷನರ್ಗೆ ನೀನೇನ್ ಹೇಳ್ತೇನೆ ನಾನು ಕೆಲಸ ಮಾಡಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಕಮಿಷನರ್ ಅವ್ರ ಮನೇಲಿ ಇರ್ತಾನೆ. ಸರಿ ಆಯ್ತು, ನಾನು ಹೇಳಿದ ಕೆಲಸ ನೀನ್ ಮಾಡ್ಬೇಡ, ನಿನ್ನ ಹತ್ರ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಮಾತಾಡ್ಬೇಕು ಅಂದ್ಬಿಟ್ಟು ಥಾಮಸ್ ನ ಮಗಳು ಮತ್ತೆ ಅವನ ತಂಗಿ ಹತ್ರ ಮಾತಾಡಿಸ್ತಾನೆ. ಇದನ್ ಕೇಳಿ ಸರಿ ಆಯ್ತು, ನಾನು ನೀನ್ ಹೇಳಿದ ಕೆಲಸ ಮಾಡ್ತೀನಿ, ನನ್ ಮಗಳು ಮತ್ತೆ ನನ್ ತಂಗಿಗೆ ಏನು ಮಾಡ್ಬೇಡ ಅಂತ ಹೇಳ್ತಾನೆ. ಸರಿ ಆಯ್ತು ಅನ್ಬಿಟ್ಟು ಫೋನ್ ಕಟ್ ಆಗುತ್ತೆ. ಥಾಮಸ್ ಮನೆಗೆ ಹೋಗಿ ನೋಡ್ತಾನೆ, ತನ್ನ ತಂಗಿ ತಲೆ ಹೇಳ್ತಾಳೆ, ಅವ್ರು ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋಗಿದ್ರು ಅಂತ ಹೇಳ್ತಾಳೆ. ಥಾಮಸ್ ತನ್ನ ತಂಗಿ ಮತ್ತೆ ತನ್ನ ಮಗಳನ್ನ ಇಬ್ರು ಈ ಊರಿಂದ ಆಚೆ ಕಳಿಸ್ಬಿಡ್ತಾನೆ. ಮತ್ತೆ ಕಮಿಷನರ್ ಇವನಿಗೆ ಆ ಅಡ್ರೆಸ್ ನ ಮೆಸೇಜ್ ಕಳಿಸ್ತಾನೆ. ಇವನು ಕೂಡ ಒಂದು ಪ್ಲಾನಿಂಗ್ ಮಾಡ್ಕೋತಾನೆ. ಥಾಮಸ್ ಹೋಗಿ ಆ ಬ್ಲೂಟೂತ್ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಆ ಬಾಂಬ್ ನ ತಗೋತಾನೆ. ಆ ಬಾಂಬ್ ನ ಡೆಡ್ ಬಾಡಿ ಒಳಗಡೆ ಫಿಕ್ಸ್ ಮಾಡ್ತಾನೆ. ಮತ್ತೆ ಇವನ್ ಗನ್ಗಳಿಗೆಲ್ಲ ಡೂಪ್ಲಿಕೇಟ್ ಬುಲೆಟ್ಸ್ ನ ಹಾಕ್ತಾನೆ. ಮತ್ತೆ ಇದು ನಾಳೆ ಬೆಳಿಗ್ಗೆಗೆ ಆ ಕಮಿಷನರ್ ಕಳ್ಸಿದ್ನಲ್ಲ ಆ ಅಡ್ರೆಸ್ ಗೆ ಈ ಡೆಡ್ ಬಾಡಿನ ತಗೊಂಡೋಗಿ ಆ ಡೆಡ್ ಬಾಡಿನ ಆ ಕಮಿಷನರ್ ಡಿಕ್ಕಿ ಒಳಗಡೆ ಹಾಕ್ತಾನೆ. ಆ ಕಮಿಷನರ್ ಇವನ್ ಗನ್ನ ಕಿತ್ಕೊಂಡ್ಬಿಡ್ತಾನೆ. ಸರಿ, ಈಗ ಕಮಿಷನರ್ ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಥಾಮಸ್ ಕೂಡ ಹೋಗ್ತಿರ್ಬೇಕಾದ್ರೆ ಕಮಿಷನರ್ ಇವನ್ಗೆ ಅವನ್ ಗನ್ ನಿಂದಾನೆ ಶೂಟ್ ಮಾಡ್ಬಿಡ್ತಾನೆ. ಸರಿ, ಆದ್ರೆ ಅವೆಲ್ಲ ಡೂಪ್ಲಿಕೇಟ್ಸ್ ಬುಲೆಟ್ಸ್ ಅಲ್ವಾ, ಇದರಿಂದ ಥಾಮಸ್ಗೆ ಏನು ಆಗೋದಿಲ್ಲ. ಕಮಿಷನರ್ ಗೊತ್ತಾಗುತ್ತೆ ಇದೆಲ್ಲ ಡೂಪ್ಲಿಕೇಟ್ಸ್ ಬುಲೆಟ್ ಅಂತ. ಆಗ ಕಮಿಷನರ್ ತನ್ನ ಗನ್ನಿಂದ ಶೂಟ್ ಮಾಡಕ್ ಟ್ರೈ ಮಾಡ್ತಾನೆ. ಆಗ ಥಾಮಸ್ ಹೇಳ್ತಾನೆ, ನಿನ್ ಬಗ್ಗೆ ಏನೇನ್ ಗೊತ್ತಿತ್ತು ನನಗೆ ಅದನ್ನೆಲ್ಲ ನಾನು ಒಂದು ಇಮೇಲ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೇಂಟ್ ಮಾಡಿದೀನಿ, ಆದಷ್ಟು ಬೇಗ ನೀನು ಜೈಲ್ನ ಸೇರೋದಂತೂ ಪಕ್ಕ ಅಂತ ಹೇಳ್ತಾನೆ. ಹೌದಾ, ಸರಿ, ನಾನು ಯಾವ ರೀತಿ ಬಚಾವ್ ಹೋಗ್ತೀನಿ ಅಂತ ನೋಡು ಅನ್ಬಿಟ್ಟು ಅವನ್ನ ಕಳಿಸ್ತಾನೆ. ಆ ಟೈಮ್ ನ ಯೂಸ್ ಮಾಡ್ಕೊಂಡು ಥಾಮಸ್ ಬಾಂಬ್ ನ ಆಕ್ಟಿವೇಟ್ ಮಾಡ್ಬಿಡ್ತಾನೆ. ಇದರಲ್ಲಿ 2 ನಿಮಿಷ ಆಕ್ಟಿವೇಟ್ ಆಗ್ಬಿಡುತ್ತೆ ಬಾಂಬು. ಮತ್ತೆ ಕಮಿಷನರ್ ವಾಪಸ್ ಬಂದ್ಬಿಟ್ಟು ಇಟ್ಕೊಳ್ಳೋ ನಿನ್ ಗನ್ನ ವಾಪಸ್ ಅಂದ್ಬಿಟ್ಟು ಇವನ್ಗೆ ತನ್ನ ಗನ್ನ ವಾಪಸ್ ಕೊಡ್ತಾನೆ. ಈಗ ಸ್ವಲ್ಪ ದೂರ ಹೋಗ್ತಿರ್ಬೇಕಾದ್ರೆ ಆ ಬಾಂಬು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಇವನ್ ಈ ಕಡೆ ಆ ಗನ್ಗೆ ಒರಿಜಿನಲ್ ಬುಲೆಟ್ಸ್ ನ ತುಂಬ್ತಾ ಇರ್ತಾನೆ. ಆ ಕಮಿಷನರ್ ಆ ಗಾಡಿನ ಪುನಃ ರಿವರ್ಸ್ ತಗೊಂಡ್ಬಂದು ಇವನ್ ಕಾರ್ಗೆ ಡ್ಯಾಶ್ ಮಾಡ್ತಾ ಇವನ್ ಕಾರ್ನ ಬೀಳ್ಸೋದಕ್ ನೋಡ್ತಾ ಇರ್ತಾನೆ. ಆಗ ಥಾಮಸ್ ಆ ಕಾರಿಂದ ಜಂಪ್ ಹೊಡೆದು ಬಿಡ್ತಾನೆ. ಜಂಪ್ ಹೊಡೆದಾಗ ಆ ಕಮಿಷನರ್ ಅವನ್ ಗಾಡಿಯಿಂದ ಥಾಮಸ್ ನ ಗುದ್ದು ಬಿಡ್ತಾನೆ. ಹೀಗೆ ಇವರಿಬ್ರು ಫೈಟ್ ಮಾಡ್ಕೋತಾ ಇರ್ತಾರೆ. ಥಾಮಸ್ ತನ್ನ ಗಾಡಿಯಿಂದ ಆ ಗನ್ನ ಎತ್ಕೋತಾನೆ. ಆ ಗನ್ನ ಎತ್ಕೊಂಡು ಹೀಗೆ ಇವರಿಬ್ರು ಫೈಟ್ ಮಾಡ್ಕೋತಿರ್ಬೇಕಾದ್ರೆ ಆ ಗನ್ನಿಂದ ಬುಲೆಟ್ ಫೈರ್ ಆಗ್ಬಿಡುತ್ತೆ. ಇಬ್ರು ಕೂಡ ನೀರೊಳಗಡೆ ಬಿದ್ದು ಹೋಗ್ಬಿಡ್ತಾರೆ. ಇದಾದ್ಮೇಲೆ ಅಲ್ಲಿಗೆ ಕೆಲವು ಪೊಲೀಸ್ನವ್ರು ಬಂದ್ಬಿಟ್ಟು ಈ ಥಾಮಸ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇವ್ನು ಶೂಟ್ ಮಾಡಿದ್ನಲ್ಲ ಅದು ಆ ಕಮಿಷನರ್ ಬಿದ್ಬಿಟ್ಟು ಸತ್ತೋಗಿರ್ತಾನೆ. ಇದರಿಂದ ಥಾಮಸ್ ನ ಅರೆಸ್ಟ್ ಮಾಡ್ಕೊಂಡು ಅವನ್ಗೆ ಕೆಲವು ಚಾರ್ಜಸ್ ಗಳಾಗುತ್ತೆ. ಅದನ್ನೆಲ್ಲ ಥಾಮಸ್ ನ ಬಾಸು ಕ್ಲಿಯರ್ ಮಾಡ್ಕೊಡ್ತಾರೆ. ಮತ್ತೆ ಆ ಥಾಮಸ್ ನ ಆ ಕೇಸಿಂದ ಬಿಡಿಸ್ತಾನೆ. ಈಗ ಥಾಮಸ್ ಈ ಡ್ಯಾನಿಯಲ್ ಬಾರ್ಸ್ ಅಲ್ಲಿ ಅಡ್ಡದ ಮೇಲೆ ರೈಡ್ ಮಾಡಿದಾಗ ಅವನ್ಗೆ ಒಂದು ಅಡ್ರೆಸ್ ಸಿಕ್ಕಿತ್ತಲ್ಲ, ಆ ಅಡ್ರೆಸ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅಕ್ಕಿನ ತೋರಿಸಿದಾಗ ಆ ಸೆಕ್ಯೂರಿಟಿ ಗಾರ್ಡ್ ಕೂಡ ದುಡ್ಡನ್ನ ತಗೊಂಡ್ ಹೋಗಕ್ ಬಂದಿದ್ಯಾ ಅಂತ ಕೇಳ್ತಾನೆ. ಇವನು ಕೂಡ ಹೌದು ಅಂತ ಹೇಳ್ತಾನೆ. ಇವ್ ತಂದಿರೋ ಬ್ಯಾಗ್ ನ ನೋಡ್ಬಿಟ್ಟು ನಕ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಥಾಮಸ್ ಆ ಡೋರ್ಗೆ ಕೋಡ್ ಹಾಕಿ ಆ ಲಾಕ್ ನ ಓಪನ್ ಮಾಡಿ ನೋಡಿದಾಗ 1 ನಿಮಿಷ ದಂಗಾಗಿ ಹೋಗ್ಬಿಡ್ತಾನೆ. ಇವ್ನು ಅನ್ಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ದುಡ್ಡು ಇರುತ್ತೆ ಅಂತ. ಅಲ್ಲಿ ನೋಡಿದ್ರೆ ನಿಜ ಕೋಟಿ ದುಡ್ಡು ಇರುತ್ತೆ. ಅಲ್ಲಿ ಅಣ್ಣನ್ ಲೈಫ್ ಪೂರ್ತಿ ಸೆಟ್ಲ್ ಆಗೋಯ್ತು ಅಂದ್ಬಿಟ್ಟು ದಿಲ್ ಖುಷಾಗಿ ಆ ದುಡ್ಡನ್ನೆಲ್ಲ ಎತ್ಕೋತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸ್ಟೋರಿ ಲೈನ್ ಸಿಂಪಲ್ ಆಗಿದ್ರು ಕೂಡ ಚೆನ್ನಾಗೇ ಇದೆ, ಒನ್ ಟೈಮ್ ವಾಚಬಲ್. ನಿಮ್ಗೆ ಈ ಮೂವಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸರಿ, ಓಕೆ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.